ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಂಥ ದಿನ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡೋಣ. ನೋಡಿ, ನಾಳೆ CAS ಏನು ಕ್ಲೋಸಿಂಗ್ ಆಕ್ಷನ್ ಸೆಷನ್ ಬಂದಿತ್ತು, ಅದರ ವಿರುದ್ಧವಾಗಿ ರಿಟೇಲ್ ಟ್ರೇಡರ್ಸ್ ಎಲ್ಲ ಒಂದು ದಿನ ಟ್ರೇಡಿಂಗ್ ಬಾಯ್ಕಾಟ್ ಅಂತ ಮಾಡ್ತಾ ಇದ್ದಾರೆ. ಈ ಅಭಿಯಾನಕ್ಕೆ ನಾವು ಕೂಡ ಕೈ ಜೋಡಿಸೋಣ ಅಂತ. ಯಾಕೆಂತಂದರೆ ಈಗ 2-3 ದಿನದಿಂದ ಏನೂ ಆಗಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಆದರೂ ಕೂಡ ಇದು ಹೀಗೆ ಇರೋದಿಲ್ಲ ಅಲ್ವಾ, ಅದು ಚೇಂಜಸ್ಗಳು ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಕರೆಕ್ಟಾಗಿರುವಂಥ ರೆಗ್ಯುಲೇಷನ್ ತರಬೇಕು, ಅದ್ರದ್ದು ಬಿಸಿ ಮುಟ್ಟಬೇಕು ಅಂತ ಸೆಬಿ ಕೇಳಿಸ್ಕೊಂಡಿದೆ. ಮೊನ್ನೆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಅಂತ ಹೇಳಿದೆ. ಆದರೆ ಅದಿನ್ನೂ ಜಾಸ್ತಿ ದಿನದಲ್ಲಿ ಆಗಬೇಕು ಅಂದರೆ ಎಕ್ಸ್ಚೇಂಜ್ಗಳು, ಬ್ರೋಕರ್ಗಳು ಅವ್ರ ಕಡೆಯಿಂದನೂ ಕೂಡ ಒತ್ತಡ ಬರಬೇಕು. ಆವಾಗ ಯಾವಾಗ ಆಗಕ್ಕೆ ಸಾಧ್ಯ? ಟ್ರೇಡಿಂಗ್ ವಾಲ್ಯೂಮ್ ಕಡಿಮೆ ಆಗಿ ಅವರ ಬ್ರೋಕರೇಜ್ ಬಿದ್ದರೆ. ಒಂದಿನದಲ್ಲೆಲ್ಲ ಏನಾಗಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಇವತ್ತು ನೋಡಿ, ನಿನ್ನೆ ನಾನು FIDA ಡೇಟಾ ತೋರಿಸೋಷ್ಟೊತ್ತಿಗೆ ಇರಲಿಲ್ಲ, ಅದು ಅಪ್ಡೇಟ್ ಆಗಿರಲಿಲ್ಲ. ಸೊ ಅಂದರೆ ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡೋರು ಸೆಲ್ ಮಾಡೋದಲ್ಲ, ನಾನು ಹೇಳ್ತಿರೋದು ಪೊಸಿಷನ್ ವೈಸು ಇಂಡಿಸೈಸಿವ್ ಆಗಿದೆ. ಅಂದರೆ ಇವತ್ತು ಸುಮಾರು ಜನ ಎಕ್ಸ್ಪೈರಿ ಟ್ರೇಡ್ ಮಾಡದಲ್ಲೇ ಇರ್ಬೋದು, ಬಿಕಾಸ್ ಈ ಥರ ಎಲ್ಲ ಆಗುತ್ತೆ, ಏನು ಕಾರಣಕ್ಕೆ ಏನೋಕ್ಕೋಸ್ಕರ ಆ ಥರನೂ ಕೂಡ ಆಗಿರ್ಬೋದು, ನೋಡೋಣಂತೆ. ಸೊ ಇವತ್ತು ಡಾಕ್ಟರ್ ರೆಡ್ಡಿಸ್ 3.99% ಅಪ್ಮೌಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಝೊಮ್ಯಾಟೊನಲ್ಲೂ ಕೂಡ 2.5% ಅಪ್ಮೌಂಟ್ ಬಂದಿದೆ. IT ಸೆಕ್ಟರ್ ಸ್ಟಾಕ್ಸ್ಗಳೆಲ್ಲ ಕೂಡ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಇದು ನಿಫ್ಟಿನಲ್ಲಿ ಪಾಸಿಟಿವ್ ಆಗಿದ್ದಂಥದ್ದು. ಮಿಕ್ಕಿದೆಲ್ಲದೂ ಕೂಡ ನೆಗೆಟಿವ್ ಆಗಿ ಆಗ್ತಾ ಹೋಯಿತು. ನೆಸ್ಲೆನಲ್ಲಿ 2%, ಜೊತೆಗೆ ಹೆಲ್ತ್ ಕೇರ್ ಸೆಕ್ಟರ್ಗಳಲ್ಲಿ ಇವತ್ತು ದೊಡ್ಡ ಸೆಲ್ಲಿಂಗ್ ಬಂದಿದೆ. ಕಾರಣ ಏನು ಅಂತಂದರೆ ಒಂದಿಷ್ಟು ಕ್ಯಾಪಿಂಗ್ಗಳನ್ನು ತರ್ತಿದ್ದಾರೆ. ನೋಡಿ, ಇದು ತುಂಬ ಅವಶ್ಯಕವಾದಂಥ ಒಂದು ವಿಚಾರಗಳಿದು. ಯಾಕೆಂದರೆ ಹಾಸ್ಪಿಟಲ್ಗಳಲ್ಲಿ ಈ ಬಾಯಿಗೆ ಬಂದಂಗೆ ರೇಟ್ ಹಾಕ್ತಾರಲ್ವ. ಇವಾಗ ನಿಮಗೆ ಒಂದು ರೂಮ್ ರೆಂಟ್ ಕ್ಯಾಪ್ ಅಂತ ನೋಡಿ, ಇನ್ಶೂರೆನ್ಸಲ್ಲೂ ಕೂಡ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ತೊಗೋಬೇಕಾದ್ರೆ ಯಾವ ಥರ ಚೂಸ್ ಮಾಡಬೇಕು ಅನ್ನೋ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ರೂಮ್ ರೆಂಟ್ ಕ್ಯಾಪ್ ಅಂತ ಇರುತ್ತೆ. ನೀವೇನಾದ್ರು ಸಿಂಗಲ್ AC ಪ್ರೈವೇಟ್ ರೂಮ್ ಅಂತ ತೊಗೊಂಡಿದ್ದೀರಾ, ನಿಮ್ಮ ಪಾಲಿಸಿನಲ್ಲಿ 5,000 ರೂಪಾಯಿ ತನಕ ಅಷ್ಟೇ ಒಂದು ದಿನದ ರೂಮ್ ರೆಂಟನ್ನು ಇನ್ಶೂರೆನ್ಸಲ್ಲಿ ಕವರೇಜ್ ಆಗುತ್ತೆ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಸಿಂಗಲ್ AC ರೂಮ್ ತೊಗೊಳ್ತೀರಾ, ಅವರು 8,000 ಹಾಕ್ತಾರೆ ಒಂದು ದಿನಕ್ಕೆ ಅಂತ ಅಂದ್ಕೊಳ್ಳಿ ಚಾರ್ಜಸ್ಸು. ಸೊ ರೂಮ್ ರೆಂಟ್ ಕ್ಯಾಪ್ ಯಾವ ಥರ ಇದೆಯೋ ಅದ್ರ ಮೇಲೆ ಮಿಕ್ಕಿದ ಎಲ್ಲ ಚಾರ್ಜಸ್ಗಳು, ಅಲ್ಲಿ ನಿಮಗೆ ಬರೋ ಡಾಕ್ಟರ್ ವಿಸಿಟ್ ಚಾರ್ಜು, ಮಿಕ್ಕಿದ ಏನೇನು ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಚಾರ್ಜಸ್ಸು, ಇದ್ರದ್ದು ಎಲ್ಲದೂ ಕೂಡ ಅದಕ್ಕೆ ತಕ್ಕಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ನೀವೇನು ಅನ್ಕೊಂಡಿರ್ತಾರೆ ರೂಮ್ ರೆಂಟಿಂದ 5,000 ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ, ಇನ್ನು 3,000 ನನ್ನ ಕೈಯಿಂದ ಕೊಟ್ಟರಾಯಿತು, ಫ್ಯಾಮಿಲಿಯವರು ಹುಷಾರಾಗಿರಬೇಕು, ಪ್ರೈವೇಟ್ ರೂಮಲ್ಲಿ ಆರಾಮಾಗಿರಬೇಕು ಅವರು ಅಂತ ನೀವು ಅಂದ್ಕೊಂಡು ಸೇರಿಸ್ತೀರಾ. ಆದರೆ ನಿಮ್ಮ ಬಿಲ್ಲು ಕೊನೆಗೆ ಬಂದಾಗ ಇನ್ಶೂರೆನ್ಸಿಂದ ಕ್ಲೇಮ್ ಆಗೋದು ಎಲ್ಲದರಲ್ಲೂ ಕೂಡ ಕಡಿತ ಆಗ್ತಾ ಹೋಗುತ್ತೆ. ಯಾಕೆಂದರೆ ರೂಮ್ ರೆಂಟ್ ಮೇಲೆ ಮಿಕ್ಕಿದ್ದೆಲ್ಲದಕ್ಕೂ ಕೂಡ ಚೇಂಜಸ್ ಇರುತ್ತೆ, ಅದನ್ನು ಇನ್ಶೂರೆನ್ಸ್ಗಳು ಒಪ್ಪೋದಿಲ್ಲ. ಇದಕ್ಕೆ ಈಗ ಪಾರ್ಲಿಮೆಂಟ್ರಿ ಪ್ಯಾನಲ್ ಏನು ಡಿಸೈಡ್ ಮಾಡಿದ್ದಾರೆ, ಒಂದು 3 ಸ್ಟಾರ್ ರೂಮ್, ಏನೋ ಒಂದು ಹೋಟೆಲ್ ನೀವು ಇಲ್ಲಿ ಹೋದರೆ 3 ಸ್ಟಾರ್ ರೂಮಿಂದ ಏನು ಚಾರ್ಜಸ್ ಇರುತ್ತಲ್ಲ ಆ ಚಾರ್ಜಸ್ ಅಷ್ಟೇ ಇರಬೇಕು. ಯಾವುದರಲ್ಲಿ ರೂಮ್ ರೆಂಟ್ ಕ್ಯಾಪ್ ಅಂತ ಏನು ಮಾಡ್ತಾರೆ ಅದು ಕೂಡ ಅದೇ ಥರ ಇರಬೇಕು ಅಂತ ಹೇಳಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ. ಅದು ಇನ್ನೂ ಕೂಡ ಅದು ಚೇಂಜಸ್ ಆಗ್ತಿರ್ಬೋದು. ಬಟ್ ಆ ಕಾರಣದಿಂದಾಗಿ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಅಪೋಲೋದಲ್ಲಿ ಕೂಡ 1.81%, ಮ್ಯಾಕ್ಸ್ ಹೆಲ್ತಲ್ಲೂ ಕೂಡ 2.71% ಕರೆಕ್ಷನ್ ಬರ್ತಾ ಹೋಯಿತು. ಜೊತೆಗೆ ನೋಡಿ, ಸೆಪ್ಟೆಂಬರ್ 30ರಿಂದ ಒಂದು ಬದಲಾವಣೆ ಆಗ್ತಾ ಇದೆ. ಏನಾಗ್ತಾ ಇದೆ ಅಂದರೆ, ನಿಮಗೆ ನಿಫ್ಟಿ 50 ಸ್ಥಾನಪಟ್ಟಿ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. 6 ತಿಂಗಳಿಗೆ ಒಂದ್ಸಲ NSE ಅವರೇ ಕೂಡ ಅವ್ರ ಕಡೆಯಿಂದನೇ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಯಾವುದು ಜಾಸ್ತಿ ಇದೆಯೋ ಆ ಸ್ಟಾಕನ್ನು ಹಾಗೆ ಇಟ್ಕೊತಾರೆ. 50 ಕಂಪ್ನಿನ ಯಾವುದಾದ್ರೂ ನಿಫ್ಟಿ ನೆಕ್ಸ್ಟ್ 50 ಇರೋದು ನಿಫ್ಟಿ 50 ಕಂಪ್ನಿಗಿಂತಲೂ ಚೆನ್ನಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಚೇಂಜ್ ಆಗಿದೆ, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಅದನ್ನು ಒಳಗಡೆ ತಂದು ಇಲ್ಲೇ ಇರೋದನ್ನು ನಿಫ್ಟಿ ನೆಕ್ಸ್ಟ್ 50ಗೆ ಆಚೆ ಕಳಿಸ್ತಾ ಹೋಗ್ತಾರೆ. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50ಲ್ಲಿ ಯಾವುದು ವರ್ಷ ಇರುತ್ತೋ ಅದು ಅದರಿಂದ ಆಚೆ ಹೋಗ್ತಾ ಹೋಗುತ್ತೆ. ಈ ರೀತಿ ಒಂದು ಅಡ್ಜಸ್ಟ್ಮೆಂಟ್ಗಳು ಆಗ್ತಾ ಹೋಗುತ್ತೆ. ಇಂಡೆಕ್ಸ್ ಫಂಡಲ್ಲಿ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತೀರಾ ನೀವು, ಅದಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ, ನೋಡಿ, ಯಾವಾಗಲೂ ನೀವು ಬೆಸ್ಟ್ 50 ಕಂಪ್ನಿಗಳು ಯಾವ್ದು ಇರ್ತೀಯೋ ಅದ್ರ ಜೊತೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಂತ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಶಾರ್ಟ್ ಸೀರೀಸಲ್ಲೆಲ್ಲ ಇದೆ, ನೀವು ನೋಡ್ತಾ ಹೋಗ್ಬೋದು. ಆ ಸ್ಥಾನಕ್ಕೆ ಈಗ ವಿಪ್ರೋ ಸೇರ್ತಾ ಇದೆ. ಒನ್ ಆಫ್ ದ IT ಜೈಂಟ್ಸ್ ಅಲ್ವಾ ಇದು. ಆವಾಗ 2000.com ಟೈಮಲ್ಲಿ ಯಾವಾಗ ಲಿಸ್ಟ್ ಆಗಿತ್ತು ಅವಾಗಿಂದ ಅಲ್ಲಾಡ್ಸೋಕ್ಕಾಗಿರಲಿಲ್ಲ ಕಂಪ್ನಿ. ಅಂತಹ ಕಂಪ್ನಿ ಏರದಲ್ಲಿ ದೊಡ್ಡ ದೊಡ್ಡ ಒಂದು ಲಾಸ್ಗಳಾಗಿ, ಒಂದಿಷ್ಟು ಅವ್ರದ್ದು ಲೀಡರ್ಶಿಪ್ಪಲ್ಲೂ ಕೂಡ ಚೇಂಜಸ್ ಆಯ್ತು. ಇದೆಲ್ಲ ಆಗಿ 25-26 ವರ್ಷಗಳ ನಂತರ ಅದು ನಿಫ್ಟಿ 50ಯಿಂದ ಆಚೆ ಹೋಗ್ತಾ ಇದೆ. ಅಫ್ಕೋರ್ಸ್ ಇದು ಸಿನ್ಸ್ ಇನ್ಸೆಪ್ಷನ್ ಅಂದರೆ ಇವಾಗ 1996ರಲ್ಲಿ NSE ಏನು ಒಂದು ಲಿಸ್ಟ್ ಆಯಿತು ಅವಾಗಿಂದ ನಿಫ್ಟಿ ಅಂತ ಏನು ಫ್ರೇಮ್ ಆಯಿತು ಅವಾಗಿಂದ ಇದ್ದಿದ್ದ ಕಂಪ್ನಿ ಅಲ್ಲ. ಯಾವ IT ಕಂಪ್ನಿಗಳು ಕೂಡ ಸಿನ್ಸ್ ಇನ್ಸೆಪ್ಷನ್ ಇಲ್ಲ. ಯಾಕೆಂದರೆ ಇದಕ್ಕೆಲ್ಲ 2000 ಟೈಮಲ್ಲೇ ತಾನೇ ಆವಾಗ ಒಂದು ದೊಡ್ಡ ಒಂದು IT ಬೂಮ್ ಆಗಿದ್ದು, Y2K ಅಂತೆಲ್ಲ ಆಗಿದ್ದು, ಅವಾಗಿಂದ ಆ್ಯಡ್ ಆಗಿರೋಂಥದ್ದು. ಬಟ್ ಕೆಲವೊಂದು ಕಂಪ್ನಿಗಳು, ಐ ಥಿಂಕ್ ಒಂದು 12 ಕಂಪ್ನಿಗಳು ಈ ನಿಫ್ಟಿ 50 ಹುಟ್ಟಿದಾಗಿಂದನೂ ಕೂಡ ಈಗಲೂ ನಿಫ್ಟಿ 50ನಲ್ಲಿ ಉಳ್ಕೊಂಡಿರೋದು ಒಂದು 12 ಕಂಪ್ನಿಗಳಿದೆ. ಅಂದರೆ ಇನ್ನು 38 ಕಂಪ್ನಿಗಳು ಹೊಸದಾಗಿ ಬಂದು ಆ್ಯಡ್ ಆಗಿರೋಂಥದ್ದು, ತದನಂತರ ಬಂದು ಆ್ಯಡ್ ಆಗಿರೋದು. ಯಾವ ಥರ ಆ್ಯಡ್ ಆಗುತ್ತೆ, ಈ ಥರ 6 ತಿಂಗಳಿಗೆ ಒಂದ್ಸಲ ಪ್ರಾಸೆಸ್ ನಡೆಯುತ್ತಲ್ಲ ಆವಾಗ ಆ್ಯಡ್ ಆಗುತ್ತೆ. ಈಗ ವಿಪ್ರೋ ತೆಗೆದು ಆ ಜಾಗಕ್ಕೆ ಏನು ಬರ್ತಾ ಇದೆ ಇವಾಗ, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬರ್ತಾ ಇದೆ ನಿಫ್ಟಿ 50ಯ ಭಾಗವಾಗಿ. ಯಾವಾಗ ಆಗ್ತಾ ಇದೆ ಇದೆಲ್ಲ, NSE IPO ಬರೋಕ್ಕಿಂತ ಮುಂಚೆ ಆಗ್ತಾ ಇದೆ. ನಿಮಗೆ ಅನ್ಸಿರ್ಬೋದು ಎಕ್ಸ್ಚೇಂಜ್ಗಳು ಹೇಗೆ ಲಿಸ್ಟ್ ಆಗುತ್ತೆ ಅಂತ. ನೋಡಿ, ಇದನ್ನೆಲ್ಲ ಫಸ್ಟಿಗೆ ತೊಗೊತಾ ಇದ್ದೀನಿ ಇವತ್ತು. ನೋಡಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಅದೊಂದು ಎಕ್ಸ್ಚೇಂಜ್ ಅಲ್ವಾ, ಸ್ಟಾಕ್ ಎಕ್ಸ್ಚೇಂಜು. ಅದು BSEನಲ್ಲಿ ಲಿಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರದೇ ಎಕ್ಸ್ಚೇಂಜ್ ಅಲ್ವಾ. ಸೊ BSE ಸ್ಟಾಕು
ಯಾವಾಗಲೂ NSEನಲ್ಲಿ ಲಿಸ್ಟ್ ಆಗೋಕ್ಕೆ ಮಾತ್ರ ಸಾಧ್ಯ. ಹಾಗೆಯೇ ಈಗ NSE IPO ಬಂತು ಅಂದರೆ ಅದು NSEನಲ್ಲಿ ಲಿಸ್ಟ್ ಆಗಿರೋಕ್ಕೆ ಚಾನ್ಸೇ ಇಲ್ಲ, ಅದು ಬರೀ BSEನಲ್ಲಿ ಲಿಸ್ಟ್ ಆಗಿರುತ್ತೆ. ಯಾಕೆ ಇದನ್ನ ಹೇಳಿದೆ ಅಂದರೆ, ನೀವು ಯಾವುದೇ ಒಂದು ಕಂಪ್ನಿನ ಬೈ ಮಾಡಬೇಕು ಅಂತ ಹೋದ್ರಿ ಅಂದರೆ ಸಾಮಾನ್ಯವಾಗಿ ಅದು BSEಲೂ ಲಿಸ್ಟ್ ಆಗಿರುತ್ತೆ, NSEಲೂ ಲಿಸ್ಟ್ ಆಗಿರುತ್ತೆ, ಲಿಕ್ವಿಡಿಟಿ ಇರುವಂತಹ ಒಂದು ದೊಡ್ಡ ಕಂಪನಿ. ಆದರೆ NSEನಲ್ಲಿ ರೂಲ್ಸು ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಒಂದು 2,000 ಕಂಪ್ನಿಗಳಿರ್ಬೋದು, BSEನಲ್ಲಿ ನಿಮಗೆ ಒಂದು 5,000-6,000 ಕಂಪ್ನಿಗಳಿದೆ. ಹಾಗಾಗಿ BSEನಲ್ಲಿ ಇರೋ ಎಲ್ಲ ಕಂಪ್ನಿಗಳು NSEನಲ್ಲಿ ಇರೋದಿಲ್ಲ. ಆದರೆ NSEನಲ್ಲಿ ಇರೋ ಬಹುತೇಕ ಎಲ್ಲ ಕಂಪ್ನಿಗಳು ಕೂಡ BSEನಲ್ಲೂ ಕೂಡ ಲಿಸ್ಟ್ ಆಗಿರುತ್ತೆ. ಆದರೆ ಆ ಸಾಲಿಗೆ ಸೇರ್ದಲೇ ಇರುವಂಥ ಒಂದು ಕಂಪನಿ ಅಂತಂದರೆ ಅದು BSEನೇ. ಯಾಕೆಂದರೆ ಅವ್ರ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. NSE ಬಂದಾಗಲೂ ಕೂಡ ಅದೇ ರೀತಿ ಆಗ್ತಾ ಹೋಗುತ್ತೆ. ಸೊ ಟಾಟಾ ಕನ್ಸ್ಯೂಮರಲ್ಲೂ ಕೂಡ 2.77% ಕರೆಕ್ಷನ್ ಬಂತು. ಕ್ರೂಡ್ ಮೇಲೆ ಹೋಗಿದೆ ಅಲ್ವಾ, FMCGಗೆ ಮತ್ತೆ ಇಂಪ್ಯಾಕ್ಟ್ ಬಿದ್ದಿರುತ್ತೆ, ನೋಡೋಣಂತೆ. ಅದೇ ರೀತಿಗೆ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ವೇದಾಂತ, ಜಿಂದಾಲ್ ಸ್ಟೀಲು, ಹಿಂದೂಸ್ತಾನ್ ಜಿಂಕು ಸ್ವಲ್ಪ ಸಿಲ್ವರಲ್ಲಿ ಕರೆಕ್ಷನ್ ಬಂತು, ಅದರಲ್ಲೆಲ್ಲ ಸ್ವಲ್ಪ ಕರೆಕ್ಷನ್ ಬಂದಿದೆ. DB ಸ್ಲ್ಯಾಬ್ಸು 3.36%, ಝೈಡಸ್ ಲೈಫು 6.43% ಅಪ್ ಮೂವ್ಮೆಂಟ್ ಬಂದಿದೆ. ಬಾಷು, ಸೀಮೆನ್ಸಲ್ಲೂ ಕೂಡ ಅಪ್ ಮೂವ್ಮೆಂಟ್ ಬಂದಿತ್ತು. ಇದೆಲ್ಲ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ಗಳಾಗಿದ್ವು. ನಿನ್ನೆ ಮಾತಾಡಿದ್ವಿ, ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಕ್ಯಾಸು ಮತ್ತೊಂದು ಏನೇ ಇದ್ರೂ ಕೂಡ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ಗಳ ಹತ್ರ ಒಂದು ಪಾಸ್ ಮಾಡಿದೆ ನಿಫ್ಟಿ, ಅಲ್ಲೇ ಒಂದು ಡೋಜಿಗಳನ್ನು ಮಾಡ್ತಾ ಇದೆ ಅಂತ. ಇವತ್ತು ಅದನ್ನು ಬಿಟ್ಟು ಕೆಳಗಡೆ ಬರ್ತೀನಿ ಅಂತ ಹೇಳ್ತಿದ್ದೆ. ಎಲ್ಲಿ ತನಕ ಬಂದಿದೆ? 24,400 ಯಾವುದೋ ಒಂದು ನಮ್ಮ ಒಂದು ಸಪೋರ್ಟ್, ಒಂದು ಗ್ಯಾಪ್ ಝೋನು, ಮತ್ತೊಂದು ಒಂದು ಮಾತಾಡ್ತಿದ್ವಿ, ಗ್ಯಾಪ್ ಫಿಲ್ ಆಗಿತ್ತು, ಬಟ್ ಅಲ್ಲಿಗೆ ವಾಪಸ್ ಬಂದು ಇವತ್ತು ನಿಂತ್ಕೊಂಡಿದೆ ಅಲ್ವಾ. ಸೊ ಇಲ್ಲಿಂದ ಫಾಲೋ ಅಪ್ ಬರುತ್ತಾ ಇಲ್ವಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಹೇಳಿ, 24,400 ಅನ್ನೋದು ಹಿಸ್ಟಾರಿಕಲಿ ಇರುವಂಥ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿದ್ದಂಥದ್ದು. ಈಗ ಇಲ್ಲಿ ಬಂದು ನೋಡಿ, ಒಂದ್ಸಲ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿತ್ತು, ಇವತ್ತು ಆ ಥರ ಮೇಲ್ಗಡೆ ಹೋಗೋಕ್ಕಾಗಿಲ್ಲ, ಒಂದು ಸಣ್ಣ ಸಪೋರ್ಟ್ ತೊಗೊಂಡಿದೆ ಅಲ್ಲಿ. ಸೊ ನಾಳೆ ಇದನ್ನು ಬಿಟ್ಟು ಕೆಳಗಡೆ ಬರುತ್ತಾ ಏನು ಅಂತ ನೋಡಬೇಕು. ಯಾಕಂದರೆ 200 ಡೇ ಮೂವಿಂಗ್ ಆ್ಯಾವರೇಜು ಕೂಡ ಅಲ್ಲೇ ಬರ್ತಾ ಇದೆ. ಸೊ 24,410ಕ್ಕೆ ಬರ್ತಾ ಇದೆ. ಸೊ 24,400 ವೆರಿ ಇಂಪಾರ್ಟೆಂಟ್ ಲೆವೆಲು. ಇದನ್ನು ಮುರಿತು, ಅದ್ರ ಕೆಳಗಡೆ ಕ್ಲೋಸಿಂಗ್ ಆಯಿತು ಅಂದರೆ 200 ಡೇ ಮೂವಿಂಗ್ ಆವರೇಜ್ ಲೆವೆಲ್ಗಿಂತನೂ ಕೂಡ ನಾವು ಕೆಳಗಡೆ ಬಂದಾಗ ಆಗುತ್ತೆ. ಆ ಥರ ಆಗಬೇಕು ಅಂತಂದರೆ ಈಗ ಕ್ರೂಡ್ ಏನಾದ್ರು 95-100 ಕಡೆ ವಾಪಸ್ ಹೋಯಿತು ಅಂದರೆ ಆ ಥರ ಆಗ್ಬೋದು. ಬಟ್ ಮಾರ್ಕೆಟ್ ಇವತ್ತು ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅದನ್ನು ನೋಡಿ, ವಿಕ್ಸಲ್ಲೂ ಕೂಡ ಏನು ಚೇಂಜಸ್ ಆಗಿಲ್ಲ. ಆ ಥರ ಏನಾರು ಆಗಿತ್ತು ಅಂದರೆ ವಿಕ್ಸು ತುಂಬ ಮೇಲ್ಗಡೆ ಹೋಗ್ಬಿಡಬೇಕಾಗಿತ್ತು. ಬಟ್ ವಿಕ್ಸ್ ಇವತ್ತು ನೆಗೆಟಿವ್ ಆಗೇ ಆಗಿದೆ, 3.1% ನೆಗೆಟಿವ್ ಅಲ್ಲಿ 12ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಹಾಗಾಗಿ ಮಾರ್ಕೆಟ್ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಹತ್ರ ಕಾಣಿಸ್ತಾ ಇಲ್ಲ. ಗಿಫ್ಟ್ ನಿಫ್ಟಿ ಆಲ್ರೆಡಿ ಪಾಸಿಟಿವ್ ಅಂತ ಇದೆ. ಕ್ರೂಡಲ್ಲಿ 92-93 ತನಕ ಹೋಗಿದ್ದು ವಾಪಸ್ 90 ತನಕ ಕೆಳಗಡೆ ಬಿದ್ದಿದೆ. ಗೋಲ್ಡು ಫ್ಲಾಟ್ ಆಗಿ ನಡೀತಾ ಇದೆ, ಬಟ್ ಸಿಲ್ವರಲ್ಲಿ ಕರೆಕ್ಷನ್ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಮೊನ್ನೆ ವಿಡಿಯೋದಲ್ಲಿ ಅವತ್ತು ಮಾತಾಡಿದ್ವಲ್ವ, ಗೋಲ್ಡ್ ಥರನೇ ಸಿಲ್ವರ್ ಹೋಗೋಕ್ಕೆ ಚಾನ್ಸಸ್ ಇರಲ್ಲ ಅಂತ, ಅದೇ ರೀತಿ ಆಗಿದೆ. ನ್ಯಾಚುರಲ್ ಗ್ಯಾಸಲ್ಲಿ ಕೂಡ ವಾಪಸ್ ಮೂವ್ಮೆಂಟ್ ಮೇಲ್ಗಡೆ ಹೋಗ್ತಾ ಇದೆ. ರುಪಿ ವೀಕ್ ಆಗೇ ಉಳಿದಿದೆ. ಇನ್ನು ಇವತ್ತು ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸಲ್ಲೂ ಕೂಡ ಒಂದು ಸ್ವಲ್ಪ ಕರೆಕ್ಷನ್ ಬಂದಿತ್ತು. ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಇದ್ದಿದ್ರಲ್ಲಿ ಪಾಸಿಟಿವ್ ಆಗಾಯಿತು. ಇವತ್ತು CA ಸೆಷನಲ್ಲಿ ಏನಾಯಿತು ಅನ್ನೋದಕ್ಕೆ ನಾನು ಮಾರ್ಕೆಟ್ ಅವರಲ್ಲಿ ಇದ್ದು ತುಂಬ ಕಡಿಮೆ, ಬಟ್ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡೋಣ ಏನಾಗಿದೆ ಅಂತ. ನೋಡಿ, ಜಂಪ್ಗಳಾಗಿದೆ ಇವತ್ತೂ ಕೂಡ. 24,450 ಇಲ್ಲೆಲ್ಲ ಕ್ಲೋಸಿಂಗ್ ಆಗ್ತಿದೆ, 470 ತನಕ ಹೋಗಿದೆ ಅಲ್ವಾ. ಸೊ ಕ್ಲೋಸಿಂಗ್ ಎಲ್ಲಾಗಿದೆ? 24,471 ಕ್ಲೋಸಿಂಗ್ ಆಗಿದೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ವಲ್ಪ ಜಂಪ್ ಬಂದಿದೆ. ಸೊ ಅದು ಸಹಜವಾಗಿ ಬರುವಂಥದ್ದು. ಯಾಕೆ ಅನ್ನೋದನ್ನು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಕೈ ಟ್ಯೂಟೋರಿಯಲ್ ಒಂದು ಡೆಡಿಕೇಟೆಡ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಕ್ಲೋಸಿಂಗ್ ಸ್ಟಾಕ್ ಪ್ರೈಸಿಗೆ, ಇಂಡೆಕ್ಸ್ಗಳಿಗೆ ಸದ್ಯಕ್ಕೆ ವೆಬ್ ವರ್ಷನಲ್ಲಿ ಬಿಟ್ಟಿದ್ದಾರೆ, ಆ್ಯಪ್ ವರ್ಷನಲ್ಲೂ ಬಿಡ್ತಾರಂತೆ. ಕೋಟಕ್ ಅವರು ಅದೇ ಥರ ಬಿಡ್ತಾ ಇದ್ದಾರೆ ಅಂತ ಕೇಳ್ಕೊಟ್ಟೆ. ಹಾಗಾದರೆ ಎಲ್ಲ ಬ್ರೋಕರ್ಗಳು ಬಿಡ್ತಾರೆ. ಏನು ಒಂದು ಇಂಡಿಕೇಟಿವ್ ಪ್ರೈಸು ಯಾವ ಥರ ಆಗುತ್ತೆ, ಎಷ್ಟು ಇಂಬ್ಯಾಲೆನ್ಸ್ ಇದೆ ಅಂದರೆ ಬೈಯಿಂಗ್ ಇಷ್ಟು ಜನ ಇದ್ದಾರೆ ಬಟ್ ಸೆಲ್ಲಿಂಗ್ ಇಷ್ಟು ಮಾಡೋರಿಲ್ಲ. ಸೊ ಎಲ್ಲಿ ಒಂದು ಬಂದು ಕ್ಲೋಸಿಂಗ್ ಆಗ್ಬೋದು ಅಂತ ಒಂದು ಇಂಡಿಕೇಟಿಂಗ್ ರೇಂಜು, VWAP ರೇಂಜು ಇದನ್ನು ತೋರಿಸುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಬ್ರೋಕರ್ಗಳು 3 ಕಾಲ್ ಟೈಮಲ್ಲಿ. ಸೊ ನೀವು ನೋಡ್ಕೋಬೋದು ಅಷ್ಟೇ, ಅದರಿಂದ ಏನಾದ್ರು ಮಾಡೋಕ್ಕಾಗತ್ತಾ? ಇಲ್ಲ, ಬಟ್ ಎಲ್ಲಿ ಕ್ಲೋಸಿಂಗ್ ಆಗುತ್ತೆ ಅಂತ ಒಂದು ಐಡಿಯಾ ಬರ್ತಾ ಹೋಗುತ್ತೆ ನಿಮಗೆ. ಸೊ ಅಲ್ಲಿ ತನಕ ಬಿಟ್ಕೊಳ್ಳೋಂಥ ರಿಸ್ಕ್ ಅಂತ ತೊಗೊಳಕ್ಕಾಗಲ್ಲ. ಎಗೇನ್ ಅದು ಇಂಡಿಕೇಟಿವ್ ಹೀಗೆ ಆಗುತ್ತೆ ಅಂತ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ಇನ್ಯಾವುದು ಸದ್ಯಕ್ಕೆ ಇರುವಂಥದ್ದು ನಮ್ಮ ಸೆನ್ಸೆಕ್ಸಿನ ಎಕ್ಸ್ಪೈರಿ. ಬಟ್ ಇವಾಗ ಕ್ರೂಡಲ್ಲಿ ನೋಡೋದಾದ್ರೆ ನೋಡಿ, 92-93 ಹೋಯ್ತು, ಇಲ್ಲಿ ಬಂತು. ಯಾಕೆಂದರೆ ಮಾರ್ಕೆಟ್ಗೂ ಒಂಥರ ಗೊತ್ತಾಗಿರ್ಬೋದು, ಇವಾಗ 100 ಹತ್ರ ಹೋಗ್ತಿದೆ ಅಂತಂದಾಗ ಇವರೆಲ್ಲ ಶಾಂತಿ ಅಂತಾರೆ, ಮತ್ತೆ ಎಲ್ಲ ಕೆಳಗಡೆ ಬರುತ್ತೆ. ಸೊ ಈ ಥರ ಅಂತ ಆಗಿರ್ಬೋದು. ಬಟ್ ಆ್ಯಸ್ ಅ ಪ್ಯಾಟರ್ನ್ ಅಂತ ಹೇಳಿದ್ರೆ, ನಾನು ಅವತ್ತು ನಿಮ್ಗೆ ಹೇಳಿದ್ದೆ, ಈ ಥರ ಬೀಳ್ತಿದೆ ಅಂದರೂ ಕೂಡ ನಾನು ಕ್ರೂಡಲ್ಲಿ ಇನ್ನೂ ನೆಗೆಟಿವ್ ಅಂತ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳಿದ್ದೆ. ಯಾಕೆಂತಂದರೆ ಒಂದು ಒಳ್ಳೆ ರೀತಿಯಿಂದ ಶಾರ್ಪ್ ಬೌನ್ಸ್ ಆಗಿತ್ತು, ಈ ಚಾನಲ್ ಬರ್ತಾ ಇತ್ತು. ಸೊ ನೋಡೋಣ, ಟೈಮ್ ಇದೆ ಅಂತ. ಸೊ ಈಗಲೂ ಕೂಡ ಅದೇ ವ್ಯೂನಲ್ಲೇ ಇದ್ದೀನಿ. ಕಂಪ್ಲೀಟಾಗಿ ನೆಗೆಟಿವ್ 80ಕ್ಕಿಂತ ಕೆಳಗಡೆ ಬಂದರೆ ನೋಡೋಣ ಅಂತ ಮಾತಾಡ್ಕೊಂಡಿದ್ದೆ ಅನ್ಸುತ್ತೆ. ಅದು ಆಗಿಲ್ಲ. ಹಾಗಾಗಿ ಕ್ರೂಡಲ್ಲಿ ನೆಗೆಟಿವ್ ಆಗಿ ಆಗ್ತಾ ಇಲ್ಲ. ಕ್ರೂಡಲ್ಲಿ ನೆಗೆಟಿವ್ ಆಗಿ ಆಗ್ತಾ ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ತುಂಬ ಪಾಸಿಟಿವ್ ಆಗೋಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಕ್ಲೋಸಿಂಗ್ ಅದನ್ನೇ ಹೇಳ್ತಾ ಇದೆ, ಇನ್ನೂ ಒಂದು ಸ್ಟ್ರಗಲ್ ಇದೆ ಅಲ್ಲಿ ಅಂತ. ಯಾಕಂದರೆ ನೋಡಿ, ಇಲ್ಲಿ ಎರಡೇ ಒಂದು ಪಾಸಿಬಿಲಿಟಿ ಮಾತಾಡಿದ್ವಿ ಅಲ್ವಾ. 200 ಡೇ ಮೂವಿಂಗ್ ಆವರೇಜ್ ಮೇಲೆ ಬಹಳ ದಿನಗಳ ನಂತರ, ಅಂದರೆ ಯುದ್ಧ ಶುರು ಆದಮೇಲೆ ನಂತರ ಈ ರೆಡ್ ಲೈನ್ ಇಂತ ಮೇಲ್ಗಡೆ ಬಂದು ಇವಾಗ ಕ್ಲೋಸಿಂಗ್ ಆಗ್ತಾ ಇದೆ. ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋಕೆ ಲೆವೆಲ್ ಅಲ್ಲ ಅಂತಲೂ ಕೂಡ ಮಾತಾಡಿದೆ. ಇದನ್ನ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ರೆ ಏನು ಮಾಡಬೇಕು? ಬಸ್ ಸ್ಟ್ಯಾಂಡ್ ಆಗಿ ಒಂದು ಪಾಸಿಟಿವ್ ಕಡೆಗೆ ಹೋಗಬೇಕಾಗಿತ್ತು. ಬಟ್ ನೆಗೆಟಿವ್ ಆಗಿದೆಯಾ ಫುಲ್ಲು ಕಂಪ್ಲೀಟ್? ಇಲ್ಲ, ಹಂಗೂ ಟ್ರಾಪ್ ಆಗೋಕೆ ಹೋಗ್ಬಿಡಿ. ಇನ್ನೂ ನೆಗೆಟಿವ್ ಆಗಿಲ್ಲ, ಫಾಲೋ ಕ್ಯಾಂಡಲ್ ಬಂದಿಲ್ಲ, ಇನ್ನೂ 200 ಡೇ ಮೇಲ್ಗಡೆನೇ ಇದ್ದೀವಿ. ಬಟ್ ಇಲ್ಲಿ ನೋಡೋದಾದ್ರೆ ಲೆವೆಲ್ಸ್ಗಳಂತ ನೀವು ನೋಡೋದಾದ್ರೆ, ಒಂದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಆಗಿದ್ದಂಥ ಒಂದು ಲೆವೆಲ್ಗಳಿದ್ದು ಅಲ್ವಾ. ಅಲ್ಲಿ ಇವಾಗ
ಮತ್ತೆ ಹಗ್ಗ ಜಗ್ಗಾಟ ನಡೀತಾ ಇದೆ. ನೋಡೋಣ ವಾಪಸ್ ಈ ಲೆವೆಲ್‌ಗೆ ಬರುತ್ತಾ ಅಥವಾ ಇದನ್ನು ಯಾವ ರೀತಿ ಟೆಸ್ಟ್ ಮಾಡುತ್ತೆ ಇನ್ನೂ ಅಲ್ಲಿ ತನಕ ಮಾರ್ಕೆಟಲ್ಲಿ ನಾವು ಪಾಸಿಟಿವ್ ಆಗಿ ಇರಬೇಕು. ಯಾಕಂದ್ರೆ ಇನ್ನೂ ಕೂಡ ವರ್ಟೆಕ್ಸ್ ಹತ್ತತ್ರನೇ ಹೋಗ್ತಾ ಇದೀವಲ್ವಾ. ಸೊ ಈ ಟ್ರೆಂಡ್ ಲೈನ್‌ನ ಬಿಟ್ಟು ಬರೋ ತನಕ ತುಂಬ ನೆಗೆಟಿವ್ ಅಂತ ಯಾರೂ ಕನ್ಸಿಡರ್ ಮಾಡಂಗಿಲ್ಲ. ಆಫ್‌ಕೋರ್ಸ್ ಈ 200 ಮೂವಿಂಗ್ ಆವರೇಜ್ ಬಿಟ್ಟು ಬಂತು ಅಂದರೆ ಆಫ್‌ಕೋರ್ಸ್ ಇಲ್ಲಿಗೆ ಮತ್ತೆ ಇನ್ನೊಂದ್ಸಲ ಟೆಸ್ಟ್ ಮಾಡಕ್ಕೆ ಬರ್ತಾ ಇದೆ ಅಂತ ನಾವು ನೋಡ್ಬೋದು. ಸೊ ಬಟ್ ಫಸ್ಟ್ 200 ಮೂವಿಂಗ್ ಆವರೇಜ್‌ನ ಬಿಟ್ಟು ಬರಬೇಕು. ಅದು ಬಿಟ್ಟು ಬಂತು ಅಂದರೆ ಈ ಲೆವೆಲ್ ತನಕ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು. ಬಟ್ ಈ ಟ್ರೆಂಡ್ ಲೈನ್‌ನ ಬಿಟ್ಟು ಕೆಳಗಡೆ ಬರೋ ತನಕ ಅಂದರೆ ಸರಿಸುಮಾರು 24,000ನ ಮುರಿಯೋ ತನಕ ಮಾರ್ಕೆಟು ನೆಗೆಟಿವ್ ಅಂತ ಹೇಳೋ ಥರ ಎಲ್ಲೂ ಕೂಡ ಚಾರ್ಟ್ ಪ್ಯಾಟರ್ನ್ಗಳಾಗಲಿ ಏನು ವಿಕ್ಸ್ ಆಗಲಿ ಯಾವುದೂ ಇಂಡಿಕೇಶನ್ನ ಇನ್ನೂ ಕೊಟ್ಟಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಹಾಗೆಯೇ ಒಂದಿಷ್ಟು ಮಾರ್ಕೆಟ್ ನೋಡ್ಕೊಂಬರೋದಾದರೆ ನಿನ್ನೆ ತನಕ ಈ ಥರ ಇತ್ತು ನೋಡಿ, ಇಂಡಿಸೈಸಿವ್ ಆಗಿದ್ರು. ಇವತ್ತು ಎಷ್ಟು ಜನ ಟ್ರೇಡ್ ಮಾಡಿದ್ದಾರೆ ಅದು ವಾಲ್ಯೂಮ್ ಏನೋ ಡೇಟಾ ಬಂದರೆ ನಾನು ಶೇರ್ ಮಾಡ್ತೀನಿ. ಹಾಗೆಯೇ FIಗಳು ನಿನ್ನೆ ಬೈ ಮಾಡಿದ್ರು, DIಗಳು ಸೆಲ್ ಮಾಡಿದ್ರು. ಇವತ್ತೇನು ಮಾಡಿದ್ದಾರೆ ನೋಡೋಣ. ಹಾಗೆಯೇ ಹೀಟ್ ಮ್ಯಾಪ್ ಅಂದರೆ ಇವತ್ತು ಲಾರ್ಜ್ಲಿ ನೆಗೆಟಿವ್ ಆಗೇ ಇತ್ತು. ಫಾರ್ಮಾ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಹಾಗೆಯೇ FMCG ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಜೊತೆಗೆ ರುಪಿ ₹10 ₹20 ಒಂದು ಪಾಲಿಮರ್ ನೋಟ್ನ ತರಕ್ಕೆ ಅಪ್ರೂವಲ್ ಸಿಕ್ಕಿದೆ ಪಾರ್ಲಿಮೆಂಟಲ್ಲಿ ಅಂತ ಬಂದಿದೆ. ಯಾವ ಡೇಟು ಇವ್ರಿಗೆ ಇರೋದು ₹10 ₹20 ಹೋಗ್ಬಿಡುತ್ತಾ ಆ ಥರ ಎಲ್ಲ ಏನೂ ಆಗಲ್ಲ. ಇರೋದ್ರ ಜೊತೆಗೇನೆ ಯಾವಾಗ ತರ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಜೊತೆಗೆ ಇಂಡಿಯಾದಲ್ಲಿ ಎಷ್ಟು 2 ಲಕ್ಷಕ್ಕಿಂತಲೂ ಜಾಸ್ತಿ ವೆಹಿಕಲ್ಗಳು ಕಳ್ಳತನ ಆಗಿದೆ ಅಂತ ಒಂದು ಆಘಾತಕಾರಿ ಡೇಟಾ ಬಂದಿತ್ತು. ಅದರಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿತ್ತು. ನಾನು ನೋಡಿದಾಗ ಐ ಥಿಂಕ್ ಡೆಲ್ಲಿ ಹೈಯೆಸ್ಟು, ಡೆಲ್ಲಿ, ಬಿಹಾರ, ಉತ್ತರ ಪ್ರದೇಶ, ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ ಇಲ್ಲ. ಕರ್ನಾಟಕ 7-8ನೇ ಸ್ಥಾನದಲ್ಲಿದೆ. ಬಟ್ ಕರ್ನಾಟಕದಲ್ಲಿ 11,659 ಗಾಡಿಗಳು ಕಳ್ತನ ಆಗಿದೆಯಂತೆ. ಇದು ಐ ಥಿಂಕ್ ಕಾರ್ ಡೇಟಾ ಅಂತ ಕಾಣಿಸುತ್ತೆ. ಕಾರ್ಗಳು ಅಷ್ಟು 2.3 ಲಕ್ಷ ಕಾರ್ಗಳು 2024ರಲ್ಲಿ, ಅಂದರೆ ಪ್ರತಿ 2 ನಿಮಿಷ 30 ಸೆಕೆಂಡಿಗೆ ಒಂದು ಕಾರ್ ಕಳ್ತನ ಆಗಿದೆ ಅಂತ ಆ ಡೇಟಾ ಹೇಳ್ತಾ ಇದೆ. ನೋಡಿ, ಹುಷಾರಾಗಿರಿ ಯಾರಾದರೂ ಮನೆ ಮುಂದೆ ನಿಲ್ಲಿಸೋದು ಎಲ್ಲರೂ ನಿಲ್ಲಿಸ್ತಾ ಇದ್ದೀರಾ ಅಂದರೆ. ಹಾಗೆಯೇ 1 ಬಿಲಿಯನ್ ಪಾಲಿಮರ್ ಬ್ಯಾಂಕ್ ನೋಟ್ಗಳನ್ನು ತರ್ತೀವಿ ₹10-20 ಅಂತ ಹೇಳಿದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಜೊತೆಗೆ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳದ್ದು ಒಂದು ಪಾಸಿಟಿವಿಟಿ ನ್ಯೂಸ್ ಬಂದಿತ್ತು. ಏನು ಅಂತಂದರೆ ಅವ್ರದ್ದು ನ್ಯೂ ಬಿಸ್ನೆಸ್ ಪ್ರೀಮಿಯಂ NBP ಅಂತ ಟ್ರ್ಯಾಕ್ ಮಾಡ್ತಾರೆ. ಅದು ಜುಲೈನಲ್ಲಿ 20.7% ಜಂಪ್ ಆಗಿದೆ. ಅದರ ಜಾಸ್ತಿ ಮಾಡ್ಕೊಂಡಿರೋದು ಯಾರು, LIC ಪ್ರೈವೇಟ್ ಪ್ಲೇಯರ್ಸ್ಗಳಿಗಿಂತಲೂ ಜಾಸ್ತಿ ಬಿಸ್ನೆಸ್ನ ಅವ್ರು ಮಾಡಿದ್ದಾರೆ ಅಂತ ಬಂದಿತ್ತು. ಜೊತೆಗೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಒಂದಿಷ್ಟು ರೈಡ್ ಆಗ್ತಾ ಇದೆ. ಯಾವ್ಯಾವುದೋ ಎಕ್ಸ್ಪೈರ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು, ಅದು ವೆಜಿಟೇಬಲ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಮೀಟ್ ಆಗಿರ್ಬೋದು, ಇದನ್ನೆಲ್ಲ ಉಪಯೋಗಿಸ್ತಾ ಇದ್ರು ಅಂತ ಸೀಸ್ ಮಾಡ್ತಾ ಇದ್ದಾರೆ. ಒಳ್ಳೆಯದೇ ಈ ಕೆಲಸ. ಯಾವಾಗಲೂ FSSAI ಬಗ್ಗೆ ನಾವು ಯಾವಾಗಲೂ ಮಾತಾಡ್ಕೊತಿದ್ವಿ ನಮ್ಮ ಚಾನಲಲ್ಲಿ. ಒನ್ ಆಫ್ ದ ಒಂದು ತುಂಬ ಬೇಜವಾಬ್ದಾರಿಯುತ ಯಾವ್ದಾದ್ರು ಏಜೆನ್ಸಿ ಇದೆ ಅಂದರೆ ಅದು FSSAI ಅಂತ ಮಾತಾಡ್ಕೊತಾ ಇದ್ವಿ. ಅದಕ್ಕೆ ಈಗ KFC, ಮೆಕ್ಡೊನಾಲ್ಡ್ಸು, ಸಬ್ವೆ ಅಲ್ಲೆಲ್ಲ ಹೋಗಿ ಇವತ್ತು ಸ್ಯಾಂಪಲ್ಗಳನ್ನು ತೊಗೊಂಡಿದ್ದಾರಂತೆ. ನೋಡೋಣ ಡೇಟಾ ಏನು ಬರುತ್ತೆ ಅನ್ನೋದು ನೋಡೋಣ, ಗೊತ್ತಾಗುತ್ತೆ. ಸೊ ಆ ಥರ ರ್ಯಾಂಡಮಾಗಿ ಹೋಗ್ಬೇಕು, ಅವಾಗಲೇ ಒಂದು ಎಚ್ಚರಿಸ್ಕೊಳಂಥದ್ದು ಎಲ್ಲರೂ. ಸೊ 24,450 500 ಅಲ್ಲಿ ಎಕ್ಸ್ಪೈರ್ನ ಮುಗಿಸಿ. ನೋಡಿ ನೆನ್ನೆ ಮಾತಾಡಿದ್ವಲ್ವ, ಈ ಕಡೆಯಿಂದನೂ ಒಂದು ಬೌನ್ಸ್ ಬಂದರೆ ಏನಾಗುತ್ತೆ ನೋಡೋಣ ಅಂತ. ಬಟ್ 24,500ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನೆಕ್ಸ್ಟು ಸೆನ್ಸೆಕ್ಸ್ನ ಎಕ್ಸ್ಪೈರಿ ಇರುವಂಥದ್ದು. ಸೆನ್ಸೆಕ್ಸ್ ಎಕ್ಸ್ಪೈರಿ ಅಂತ ನೋಡ್ತಾ ಬರೋದಾದರೆ ಸದ್ಯಕ್ಕೆ 78,000ದಲ್ಲಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ. PCR ಸ್ವಲ್ಪ ನೆಗೆಟಿವ್ ಆಗಿದೆ. ನೋಡೋಣ 78,000ದಲ್ಲಿ ನಾಳೆ ಸಪೋರ್ಟ್ ಬಿಲ್ಡ್ ಆಗುತ್ತೆ, ಏನಾಗುತ್ತೆ ಆ ಹೆಡ್ ಆಫ್ ಎಕ್ಸ್ಪೈರಿ ಅಂತ ನೋಡೋಣಂತೆ. ಸದ್ಯಕ್ಕೆ 78,200 ಕೂಡ ಸಣ್ಣ ಮಟ್ಟಿಗೆ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಸೊ ಹಾಗೆಯೇ FIDA ಡೇಟಾ ಸಮ್ಮರಿ ನೋಡ್ತಾ ಬರೋದಾದರೆ ಇವತ್ತಿಂದ ಇಲ್ಲೂ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ. ಕ್ವಾರ್ಟರ್ ರಿಸಲ್ಟ್ಸು ಯಾವ್ಯಾವ್ದು ಬಂದಿತ್ತು ಇವತ್ತು, ಬಲರಾಮ್ಪುರ್ ಚೀನಿ, ಶುಗರು ಎಲ್ಲ ಎಥನಾಲ್ ಅಂತ ಇದ್ದಾರೆ ಇವರು. ನೋಡಿ ಆದರೆ ನೆಗೆಟಿವ್ ಬಂದಿದೆ. ಎಲ್ಲ ನೆಟ್ ಪ್ರಾಫಿಟ್ ಎಲ್ಲದು ಕೂಡ ನೆಗೆಟಿವ್ ಆಗಿದೆ. ಸುಮಾರು ಇದು ಯಾವುದೇ ಒಂದು ಆರ್ಡ್ರಲ್ಲಿ ತೋರಿಸ್ತಾ ಇರೋದಿಲ್ಲ. ಬಟ್ ಇವತ್ತು ಸುಮಾರು ಕಂಪ್ನಿಗಳದ್ದು ದೊಡ್ಡ ದೊಡ್ಡ ಕಂಪ್ನಿಗಳದ್ದು ರಿಸಲ್ಟ್ಸ್ ಇತ್ತಲ್ವ ಇವತ್ತು. ಸೀಮನ್ಸ್ ಪಾಸಿಟಿವ್ ಆಗಿದೆ. ಝೈಡಸ್ ಲೈಫ್ ಸೈನ್ಸ್ ಇವತ್ತೇ ರಿಸಲ್ಟ್ ಇತ್ತು, ಅದು ಪಾಸಿಟಿವ್ ಆಗಿದೆ. MRF ರಿಸಲ್ಟ್ಸ್ ಇತ್ತು, 2% ಬಿದ್ದಿದೆ. ಸೊ RVNಲ್ಲೂ ಫ್ಲಾಟ್ ಆಗಿದೆ. ಮಣ್ಣಪುರಂ ಫೈನಾನ್ಸು ನೆಗೆಟಿವ್ ಆಗಿದೆ. ಗುಜರಾತ್ ಎನರ್ಜಿ ಸೊ ಸುಮಾರು 14%. ಫಿನೋಲೆಕ್ಸ್ ಕೇಬಲ್ಸ್ ಇದ್ರದೆಲ್ಲ ನೋಡಿ 14% ಎಲ್ಲ ಬಂದಿರೋ ಪಾಸಿಟಿವ್ ಬಂದಿರೋಂಥದ್ದು ಕೂಡ ಇದೆ. ನಾಳೆ 451 ಕಂಪ್ನಿಗಳದ್ದು, ನಾಳೆ HAL, ಟಾಟಾ ಮೋಟರ್ಸು, ಅಪೋಲೋ ಹಾಸ್ಪಿಟಲು, ಗ್ರಾಸಿಮ್ಮು, GMR ಏರ್ಪೋರ್ಟ್ಸು, ಲೆನ್ಸ್ ಕಾರ್ಡ್ ಸೊಲ್ಯೂಷನ್ಸು, ಸುಮಾರು ದೊಡ್ಡ IRCTC ಎಲ್ಲದರದ್ದು ಕೂಡ ನಾಳೆ ರಿಸಲ್ಟ್ಸ್ ಇದೆ. Q1 ನೋಡೋಣ ನಾಳೆ ಯಾವ ಥರ ಆಗಿರುತ್ತೆ ಅಂತ. ನಾಳೆ ದುಡ್ಡು ತುಂಬ ಜಾಸ್ತಿ ಕಂಪ್ನಿಗಳ ಎಕ್ಸ್ಪೈರಿ ಇದೆ, ಅರ್ನಿಂಗ್ ರಿಸಲ್ಟ್ಸ್ ಇದೆ. ಸದ್ಯಕ್ಕೆ ಬಂದಿರೋದ್ರಲ್ಲಿ ಜಾಸ್ತಿ ಪಾಸಿಟಿವ್ ಆಗಿ ಹೇಳಿರೋರು ಇದ್ದಾರೆ. ನಿಫ್ಟಿ 50 ಕಂಪ್ನಿಗಳದ್ದು ಕೂಡ ಸ್ವಲ್ಪ ಬೆಟರ್ ಆಗ್ತಾ ಇದೆ ರಿಸಲ್ಟ್ಸ್ಗಳು ಬಂದಂಗೂ. ಮಿಡ್ ಕ್ಯಾಪ್ದು ಕೂಡ ಸ್ವಲ್ಪ ಚೇತರಿಕೆ ಆಗಿದೆ. ಸ್ಮಾಲ್ ಕ್ಯಾಪು ಬೆಸ್ಟ್ ರಿಸಲ್ಟ್ನ ಕೊಟ್ಟಿರೋದು ಸ್ಮಾಲ್ ಕ್ಯಾಪ್ ಕಂಪ್ನಿಗಳೇ. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದರೆ IPO ಯಾವ್ದು ನಡೀತಾ ಇದೆ, ಮಿಲ್ಕಿ ಮಿಸ್ಟ್ IPO ನಡೀತಾ ಇದೆ. ಸುಮಾರು IPOಗಳು ನಡೀತಾ ಇದೆ. ಬಟ್ ಎಲ್ಲರೂ ಸ್ವಲ್ಪ ಕ್ರೇಜ್ ಇರುತ್ತೆ. ಇವತ್ತಿಂದ ಶುರುವಾಗಿದೆ. $133ರಿಂದ $140 ಬ್ಯಾಂಡ್ ಪ್ರೈಸು. 11ರಿಂದ 13 ಆಗಸ್ಟ್ ನಡೀತಾ ಇರುತ್ತಲ್ವಾ. 18 ಆಗಸ್ಟಿಗೆ ಲಿಸ್ಟ್ ಆಗ್ತಾ ಹೋಗುತ್ತೆ. 12ರಿಂದ 14% ಆಪರೇಟಿಂಗ್ ಪ್ರಾಫಿಟ್ನ ಮೇಂಟೈನ್ ಮಾಡಿದ್ದಾರೆ. ಲಾಸ್ಟ್ ಇಯರ್ 30% ರೆವೆನ್ಯೂ ಗ್ರೋತ್ ಆಗಿದೆ. ಐ ಥಿಂಕ್ ಪನ್ನೀರು, ಕರ್ಡು ಅದರಿಂದನೇ ಮೇಯ್ನ್ ಆಗಿ ಅವರಿಗೆ ಬರುವಂಥದ್ದು. ಐಸ್ ಕ್ರೀಮ್ ಅದು ಎಲ್ಲ ಇದೆ ಅವ್ರದ್ದು. ಬಟ್ ಮೇಯ್ನ್ ಆಗಿ ಅವ್ರದ್ದು ಬರ್ತಾ ಇರೋಂಥದ್ದು ನಾನು ಓದ್ತಾ ಇದ್ದಾಗ ಪನ್ನೀರು, ಕರ್ಡು ಇದರಿಂದನೇ ಜಾಸ್ತಿ ಇದೆ ಅಂತ ಇತ್ತು. ಸೊ ಅವ್ರು ನೋಡೋದಾದರೆ 3,138 ಕೋಟಿ ರೆವೆನ್ಯೂ FY 26ಅಲ್ಲಿ. ಅದರಲ್ಲಿ 60% ರೆವೆನ್ಯೂ ಬರ್ತಾ ಇರೋದು ಪನ್ನೀರು,
ಚೀಸು, ಕರ್ಡ್, ಮೊಸರು ಅದರಿಂದ. ಮಿಕ್ಕಿದ್ದು ಐಸ್ ಕ್ರೀಮು, ತುಪ್ಪ, ಬಟರು, ಯೋಗರ್ಟು ಅದೆಲ್ಲ ಇದೆ. 30% CAGR ಮೇಂಟೈನ್ ಮಾಡಿದ್ದಾರೆ. ರೀಸೆಂಟ್ ಇಯರ್ಸಲ್ಲಿ ನೋಡೋದಾದರೆ ಆಪರೇಟಿಂಗ್ ಮಾರ್ಜಿನ್ 12 to 14%. ಸೊ ಗ್ರೇ ಮಾರ್ಕೆಟಲ್ಲಿ ಒಂದು ₹20 to 25 ಪಾಸಿಟಿವಲ್ಲಿ ಲಿಸ್ಟಿಂಗ್ ಆಗ್ಬೋದು ಅಂತ ಇದೆ. ಹಾಗಂತ ಬೈ ಮಾಡಬೇಕಾ ನಿಮಗೆ ಬಿಟ್ಟಿದ್ದಂಥದ್ದು. ಬಟ್ ಏನಿದೆ ಡೇಟಾ ಅದನ್ನು ಹೇಳಿದ್ದೀನಿ, ಕಂಪನಿಯ ಫಂಡಮೆಂಟಲ್ಸ್. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.